ಯಾರೋ ಒಬ್ರು ಸತ್ತೋಗ್ಬಿಟ್ರು, ಹೊರಟೋಗ್ಬಿಟ್ರು, ದೂರ ಆಗಿಬಿಟ್ರು, ಇವೆಲ್ಲ ಏನೂ ನನಗೆ ನೋವುಗಳಾಗಲ್ಲ. ಒಂದಷ್ಟು ಕಾಲ, ಒಂದು ವಾರ, ಒಂದು ತಿಂಗಳು ಅಷ್ಟೇ. ಅದಕ್ಕಿಂತ ಮಿಗಿಲಾಗಿ ಯಾರೂ ನನ್ನನ್ನು ಕಾಡಲ್ಲ, ಯಾರೂ ನನ್ನ ಬಾಧಿಸಲ್ಲ. ಗಾಯದ ಕಲೆ ಇರುತ್ತೆ, ಆದರೆ ಗಾಯದ ನೋವಿರಲ್ಲ. ಈಗ ಯಾವಾಗಾದ್ರೂ ಗಾಯ ಏನಾದ್ರು ಆಕ್ಸಿಡೆಂಟ್ ಆಯಿತು ಎಲ್ಲ ಆದಾಗ ಅವಾಗ ನಾವೇನು ತುಂಬ ಸೀರಿಯಸ್ ಆಗಿ ಎಲ್ಲ ನೋಡ್ತೀವಲ್ಲ, ಆಮೇಲೆ ಅದನ್ನು ಹೇಳ್ಬೇಕಾದ್ರೆ ನಗ್ತಾ ನಗ್ತಾ ಹೇಳ್ತೀವಲ್ವ, ಅದನ್ನು ನೆನೆಸ್ಕೊಳ್ತೀವಿ. ಮತ್ತೆ ನಾವು ಯಾಕೆ ಆ ಗಾಯದ ನೋವನ್ನು ಅನುಭವಿಸಲ್ಲ? ನಾನು ಅಂತಂದರೆ ಆಕಾಶ, ಇನ್ನು ಉಳಿದಿದ್ದೆಲ್ಲ ಜನಗಳು, ಎಲ್ಲ ರಿಲೇಷನ್ಶಿಪ್ಪು, ಎಲ್ಲ ಪ್ರಸಂಗಗಳು ಎಲ್ಲವೂ ಕೂಡ ನನಗೆ ಚಲಿಸುವ ಮೋಡಗಳು. ನಾನು ಇಂಟ್ರಾವರ್ಟ್, ಇನ್ನೊಂದು ತುಂಬ ಇಂಟ್ರಾವರ್ಟ್ ಆಗಿದ್ದವನು, ತುಂಬ ಕಡಿಮೆ ಅಳೆದು ತೂಗಿ ಮಾತಾಡೋವಂಥವನು. ಆಮೇಲೆ ಏನಾದ್ರು ಪರ್ಫಾರ್ಮೆನ್ಸ್ ಆದರೆ ಓದೋದು ಮಾಡೋದು ಅಂತಂದರೆ ಸ್ವಲ್ಪ ಕಾನ್ಫಿಡೆಂಟಾಗಿ ಮಾಡ್ತಾಯಿದ್ನೇ ಹೊರತು ನಾನಾಗೆ ಹೋಗೋದು ಮಾಡೋದು ಮಾತಾಡೋದು ಇವೆಲ್ಲ ಇರಲಿಲ್ಲ. ಈಗ ನಾನು ಆ್ಯಂಬಿವರ್ಟ್ ಅಂತ ಅಂದುಕೊಳ್ತೀನಿ. ಅಂದರೆ ಇಂಟ್ರಾವರ್ಟಾಗೂ ಇರ್ತೀನಿ ಮತ್ತು ಎಕ್ಸ್ಟ್ರಾವರ್ಟಾಗೂ ಇರ್ತೀನಿ. ಅದು ನನ್ನ ಕ್ಯಾರೆಕ್ಟರ್ ಈಗ. ಆಗ ಆಲ್ಮೋಸ್ಟ್ ಇಂಟ್ರಾವರ್ಟಾಗೇ ಇರ್ತಿದ್ದೆ. ನಾನಾಗೆ ನಾನೇ ಆಲೋಚನೆಗಳನ್ನ ಮಾಡ್ಕೊಳ್ಬೇಕಾದ್ರೆ ನಾನು ಏಕಾಂತತೆಯನ್ನು ತುಂಬ ಆನಂದಿಸ್ತೀನಿ. ಒಂಟಿಯಾಗಿದ್ದೀನಿ. ಈಗ ಯಾರೂ ಇಲ್ಲ ಅಂತ ಇಟ್ಕೊಳ್ಳಿ, ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ನನಗೆ ಖಂಡಿತ ಬೇಸರ ಆಗಲ್ಲ, ಆನಂದವಾಗಿರ್ತೀನಿ. ನಾನು ಒಬ್ಬನೇ ಆಲೋಚನೆ ಮಾಡೋದಕ್ಕೆ ಬೇಕಾದಷ್ಟು ವಿಷಯಗಳಿರುತ್ತೆ, ನಾನು ಒಬ್ಬನೇ ಕೆಲಸ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಕೆಲಸಗಳಿರುತ್ತೆ, ನಾನು ಒಬ್ಬನೇ ಕಂಪೋಸ್ ಮಾಡ್ಕೊಳ್ಳೋದು. ಈಗ ಹಾಗಾಗಿ ನನಗೆ ಒಬ್ಬನೇ ಇರೋದು ಅಂತಂದರೆ ತುಂಬ ಆನಂದದ ವಿಷಯ. ಯಾರು ಇದ್ದಾರೆ ಅಂತಂದರೆ ಅವ್ರ ಜೊತೆಯಲ್ಲಿ ಸಂತೋಷವಾಗಿರ್ತೇನೆ, ಆದರೆ ಅದು ತುಂಬ ಕಡಿಮೆ ಟೈಮ್. ಆಮೇಲೆ ಅನ್ಸಕ್ಕೆ ಶುರುವಾಗತ್ತೆ, ಓ ನನಗೆ ಬೇಕು ಅಂತ ಅನ್ಸುತ್ತೆ, ಒಬ್ಬನೇ ಇರಬೇಕು ಅಂತ ಅನ್ಸಕ್ಕೆ ಶುರುವಾಗೋಗುತ್ತೆ. ಇರೋಷ್ಟೊತ್ತು ಚೆನ್ನಾಗಿರ್ತೀನಿ, ಚೆನ್ನಾಗಿ ಮಾತಾಡ್ತೀನಿ, ಜೋವಿಯಲ್ಲಾಗಿರ್ತೀನಿ, ಹ್ಯೂಮರಸ್ ಆಗಿ ಮಾತಾಡ್ತಿರ್ತೀನಿ, ಖುಷಿಯಾಗಿರ್ತೀನಿ, ಅಡುಗೆ ಮಾಡ್ತೀನಿ, ಏನು ಕೆಲಸ ಬೇಕಾದ್ರೂ ಎಲ್ಲನೂ ಮಾಡ್ತಾ ಇರ್ತೀನಿ, ಅವ್ರ ಜೊತೆ ಹೊರಗಡೆ ಓಡಾಡ್ತೀನಿ. ಬಾಟ್ಲ್ ಫ್ರೆಂಡ್ಸ್, ಬಾಟ್ಲ್ ಕಂಪ್ಯಾನಿ ಏನಾಯಿತು ಅಂದರೆ ಬಾಟ್ಲ್ ಜೊತೆ ಕೂತ್ಕೋತೀನಿ, ಹಲ್ಕ ಮಾತುಗಳನ್ನ ಆಡ್ಕೋತೀವಿ, ಪೋಲಿ ಜೋಕುಗಳನ್ನ ಹೇಳ್ಕೊಳ್ತೀವಿ, ಎಲ್ಲ ಮಾಡ್ತೀನಿ. ಯಾರೂ ಇಲ್ಲ ಅಂತಂದಾಗ ನಾನು ಒಬ್ಬನೇ ಆನಂದವಾಗಿರ್ತೀನಿ, ತುಂಬ ಚೆನ್ನಾಗಿ ಖುಷಿಯಾಗಿ ಇದ್ದು ಬಿಡ್ತೀನಿ. ಹಾಗಾಗಿ ಎರಡೂ ಥರ ಇರೋದಕ್ಕೆ ಗೊತ್ತಿದೆ. ಇಟ್ ಈಸ್ ವೆರಿ ತುಂಬ ಖುಷಿಯಾಗಿರುವಂತಹ ವಿಷಯ ನನ್ನ ಬಗ್ಗೆ ನನಗೆ. ಯಾಕೆ ಅಂತಂದರೆ ನನಗೆ ಏಕಾಂಗಿತನ ಕಾಡಲ್ಲ. ಅಯ್ಯೋ ಇವ್ರು ಯಾರೋ ನನ್ನ ನೋಡ್ತಾ ಇಲ್ಲ ಅಂತ ಅನ್ನಿಸಲ್ಲ. ಯಾರೋ ಒಬ್ಬರು ಸತ್ತೋಗ್ಬಿಟ್ರು, ಹೊರಟೋಗ್ಬಿಟ್ರು, ದೂರ ಆಗಿಬಿಟ್ರು, ಇವೆಲ್ಲ ಏನೂ ನನಗೆ ನೋವುಗಳಾಗಲ್ಲ. ಆಗತ್ತೆ ಆ ಟೈಮ್ನಲ್ಲಿ. ಯಾರೇ ಸತ್ತು ಹೋಗಲಿ, ನನ್ನ ಜೊತೆಯಲ್ಲಿ ಎಷ್ಟೇ ಚೆನ್ನಾಗಿದ್ದವರು ಸತ್ತು ಹೋಗಲಿ, ಒಂದಷ್ಟು ಕಾಲ, ಒಂದು ವಾರ, ಒಂದು ತಿಂಗಳು ಅಷ್ಟೇ. ಅದಕ್ಕಿಂತ ಮಿಗಿಲಾಗಿ ಯಾರೂ ನನ್ನನ್ನು ಕಾಡಲ್ಲ, ಯಾರೂ ನನ್ನ ಬಾಧಿಸಲ್ಲ. ಯಾವಾಗಾರು ನೆನಪಿಗೆ ಬರ್ತಾರೆ. ಗಾಯದ ಕಲೆ ಇರುತ್ತೆ, ಆದರೆ ಗಾಯದ ನೋವಿರಲ್ಲ. ಈಗ ಯಾವಾಗಾದ್ರೂ ಗಾಯ ಏನಾದ್ರು ಆಕ್ಸಿಡೆಂಟ್ ಆಯಿತು ಎಲ್ಲ ಆದಾಗ ಅವಾಗ ನಾವೇನು ತುಂಬ ಸೀರಿಯಸ್ ಆಗಿ ಎಲ್ಲ ನೋಡ್ತೀವಲ್ಲ, ಆಮೇಲೆ ಅದನ್ನು ಹೇಳ್ಬೇಕಾದ್ರೆ ನಗ್ತಾ ನಗ್ತಾ ಹೇಳ್ತೀವಲ್ವ, ಅದನ್ನು ನೆನೆಸ್ಕೊಳ್ತೀವಿ. ಮತ್ತೆ ನಾವು ಯಾಕೆ ಆ ಗಾಯದ ನೋವನ್ನು ಅನುಭವಿಸಲ್ಲ? ಹಾಗೆಯೇ ಮನಸ್ಸಿನ ವಿಷಯದಲ್ಲಿಯೂ ಕೂಡ ಯಾರೇ ವ್ಯಕ್ತಿ ನನಗೆ ಎಷ್ಟೇ ಆಪ್ತರಾಗಿರಲಿ, ನನ್ನ ತಾಯಿ, ನನ್ನ ಅಜ್ಜಿ, ಎಷ್ಟೊಂದು ಸ್ನೇಹಿತರು ಸತ್ತೋಗಿದ್ದಾರೆ ಬೆಳೀತಾ. ಆಮೇಲೆ ಎಷ್ಟೊಂದು ಜನ ಆತ್ಮೀಯ ಸ್ನೇಹಿತರಾಗಿದ್ದರು. ಆಮೇಲೆ ಹೋರಾಟದ ಸಂಗಾತಿಗಳು ತೀರಿ ಹೋದರು. ಇಂಥದ್ದಾದ್ರೂ ಕೂಡ ಅದೊಂದು ನೆನಪು ಒಂದಷ್ಟು ಕಾಲ ಅಷ್ಟೇ. ಆಮೇಲೆ ಅಲ್ಟಿಮೇಟ್ಲಿ ಈ ಜಗತ್ತಿನ ಸತ್ಯ ಅಂತಂದರೆ ಅದು ನಾನು. ಈ ಜಗತ್ತಿನ ಕೇಂದ್ರ ಬಿಂದು ಯಾರು ಅಂದರೆ ಅದು ನಾನು ಅಂತಂದರೆ ಆಕಾಶ. ಇನ್ನು ಉಳಿದಿದ್ದೆಲ್ಲ ಜನಗಳು, ಎಲ್ಲ ರಿಲೇಷನ್ಶಿಪ್ಪು, ಎಲ್ಲ ಪ್ರಸಂಗಗಳು ಎಲ್ಲವೂ ಕೂಡ ನನಗೆ ಚಲಿಸುವ ಮೋಡಗಳು. ಅವುಗಳ ಪಾಡಿಗೆ ಅವಳಿಗೂ ಹೋಗ್ತಾ ಇರ್ತವೆ. ಮೋಡಗಳು ಎಷ್ಟೊತ್ತಿರುತ್ತೆ, ಒಂದು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಅವುಗಳು ಬಣ್ಣ ಕಳ್ಕೊಳ್ತವೆ, ಅವುಗಳು ಹೊರಟೋಗ್ತವೆ ನಿಧಾನವಾಗಿ. ಈ ರಿಲೇಷನ್ಶಿಪ್ನೆಲ್ಲ ಯಾತಕ್ಕೆ ಮೋಡಗಳಿಗೆ ಕಂಪೇರ್ ಮಾಡ್ಕೊಳ್ತೀನಿ? ನಾನು ಆಕಾಶ ಅಂದರೆ ನಾನು
ಎಕ್ಸಿಸ್ಟೆನ್ಸ್ನಲ್ಲಿರೋನು ನಾನು. ಈ ನನ್ನ ಜೀವನದ ಕಥೆಯ ನಾಯಕ ನಾನು, ಉಳಿದವರೆಲ್ಲರೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್. ಆಮೇಲೆ ಹಾಗೆಯೇ ನಾನು ಆಕಾಶ, ಇನ್ನು ಫಿಲಾಸಫಿಕಲ್ ಆಗಿ ನೋಡ್ತೀನಿ, ನಿಮಗೆ ಉಳಿದವರೆಲ್ಲರೂ ಚಲಿಸುವ ಮೋಡಗಳು. ಎಲ್ಲ ಮೋಡಗಳು ಅವುಗಳದ್ದು ಬೆಳ್ಳಗಿರ್ತವೆ, ಕಪ್ಪಗಿರ್ತವೆ, ಗಾಢವಾಗಿರ್ತವೆ, ಕೆಲವು ಚೆನ್ನಾಗಿ ಕಾಣಿಸ್ತವೆ, ಕೆಲವೆಲ್ಲನೂ ಶೇಪ್ ಚೇಂಜ್ ಆಗೋಗ್ತವೆ. ರಿಲೇಷನ್ಶಿಪ್ಪಲ್ಲೂ ಹಾಗೆ ಆಗತ್ತೆ. ಎಲ್ಲರದೂ ವರ್ತನೆಗಳು, ನಡೆನುಡಿಗಳು ಬದಲಾಗ್ತವೆ. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದು ಕೂಡ ನನ್ನ ಅಂಟ್ಕೊಳ್ಳಲ್ಲ, ನಾನು ಅಂಟ್ಕೊಳ್ಳಲ್ಲ. ಅಥವಾ ಅವುಗಳು ಅಂಟಿಕೊಂಡ್ರೆ ಅದು ನನ್ನ ಸಮಸ್ಯೆ ಅಲ್ಲ. ನಾನು ಆರಾಮಾಗಿರ್ತೀನಿ, ಆನಂದವಾಗಿರ್ತೀನಿ, ಆರಾಮಾಗಿರ್ತೀನಿ. ಏನು ಸಿಗುತ್ತೋ ಅದರಲ್ಲಿ ಇರ್ತೀನಿ, ಖುಷಿಯಾಗಿರ್ತೀನಿ. ಈ ಮನೆ ಬಿಟ್ಟು ಹೋದಾಗ ಅವಾಗೇನಾಯಿತು, ಅದೇ ಸಾಯಂಕಾಲ ಆಗೋಷ್ಟರಲ್ಲಿ ಹೊಟ್ಟೆ ಹಸುವೆಲ್ಲ ಶುರುವಾಗೋಯ್ತು. ಏನು ಮಾಡೋದು ಅಂತ ಗೊತ್ತಿಲ್ಲ. ಇನ್ನು ಒಂದ್ಸಲ ಜ್ಞಾಪಕ ಇತ್ತಲ್ಲ, ಫಸ್ಟ್ ಟೈಮ್ ಆದಾಗ ಪೊಲೀಸ್ನವರು ನಮ್ಮ ಮನೆಗೆ ಕರ್ಕೊಂಡೋಗಿದ್ದು ಅಂತ. ಈ ಸಲ ಪೊಲೀಸ್ ಅವ್ರ ಹತ್ರ ಹೋದೆ, ನಾನೇ ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು, ಈಗ ಹೆಂಗೆ ಹೇಳೋದು, ಆಮೇಲೆ ಆ ಸುಳ್ಳು ಹೇಳೋದನ್ನು ಸ್ವಲ್ಪ ಕಲಿಸ್ಕೊಟ್ಟಿದ್ನಲ್ಲ ಅವನು ಉಮಾಶಂಕರ, ಅದನ್ನು ಹೇಳಿದೆ. ನಾನು ಬರ್ತಾ ಇದ್ದೆ, ಯಾರನ್ನೋ ಡ್ರಾಪ್ ಕೇಳಿದೆ, ಅವರು ಡ್ರಾಪ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ವ್ಯಾನಲ್ಲಿ ಕರ್ಕೊಂಬಿಟ್ರು. ಒಂದು ಕಿಡ್ನ್ಯಾಪ್ ಸ್ಟೋರಿ ಚೆನ್ನಾಗಿ ಫ್ರೇಸ್ ಮಾಡಿದೆ. ಈಗ ಅವ್ರಿಗೆ ಗೊತ್ತಾಗೋಗ್ಬಿಡ್ತು, ಅದು ನಾನು ಚತುರನಲ್ಲ, ಏನದು ಎಕ್ಸ್ಪರ್ಟ್ ಅಲ್ಲ, ಗೊತ್ತಾಗೋಗ್ಬಿಡ್ತು ನಾನು ಸುಳ್ಳು ಹೇಳ್ತೆ. ಈಗ ಏನಾಯ್ತು ಹೇಳೋ, ಅದೇ ಹಿಂಗಾಗೋಯ್ತು, ಏಯ್ ಆ ಕತೆ ಬಿಟ್ಬಿಡು, ಈಗ ನೀನೇನು ಮನೆಗೆ ಹೋಗ್ಬೇಕಾ ನೀನು? ಹೌದು. ಎಲ್ಲಿ ನಿಮ್ಮ ಮನೆ? ಚಾಮರಾಜಪೇಟೆ 4th ಮೇನ್ ರೋಡ್ 9th ಕ್ರಾಸ್. ಅಷ್ಟು ದೂರದಿಂದ ಬಂದ್ಬಿಟ್ಟಿದೀಯಾ? ನಾನು ಬಂದಿದ್ದೆ. ಏಯ್ ಕತೆ ಹೇಳ್ಬೇಡ, ನಡಿ ಹೋಲಿ, ಬಾರೋ ಕರ್ಕೊಂಡು ಹೋಗೋ, ಮನೆಗೆ ಬಿಟ್ಬಿಟ್ಟು ಬಂದ್ಬಿಡು. ಆ ಥರ ಅಲ್ಲಿ ಕೂಡಿಸಿ ತಿನ್ನಿಸಿ, ನನಗೆ ಏನೇನು ಬೇಕೋ ಅದೆಲ್ಲ ಕೊಡಿಸಿ, ಆಮೇಲೆ ಮನೆ ಹತ್ರನೇ ಕರ್ಕೊಂಬಂದುಬಿಟ್ರು. ಈ ಸಲ ಸೀನ್ ಕ್ರಿಯೇಟ್ ಆಗಲಿಲ್ಲ ಮನೆ ಮುಂದೆ, ಏಕೆಂದರೆ ಯಾರು ಹುಡುಕಲಿಲ್ಲ. ಯಾಕೆಂದರೆ ಬೆಳಿಗ್ಗೆ ಹೋಗಿದ್ದು, ಸಾಯಂಕಾಲ ಸ್ಕೂಲ್ ಬಿಡೋ ಅಷ್ಟೊತ್ತಿಗೆ ವಾಪಸ್ ಬಂದುಬಿಟ್ಟಿದ್ದೆ. ಆದರೆ ತಮಾಷೆ ಏನಾಯಿತು ಅಂತಂದರೆ, ಪುಸ್ತಕಗಳನ್ನೆಲ್ಲ ಬಿಸಾಕ್ಬಿಟ್ಟಿದ್ದೆ. ಮಾರನೇ ದಿವಸ ಪುಸ್ತಕವೇ ಇಲ್ಲ. ಆಮೇಲೆ ಅದಕ್ಕೊಂದು ಮನೆಯಲ್ಲಿ ಹೇಳಿದೆ, ಏನಂತ, ಅಲ್ಲಿ ನಾನು ಯಾರೋ ಡ್ರಾಪ್ ಕೊಟ್ಟರು, ಅಲ್ಲಿ ನೀನು ಯಾಕೆ ಹೋದೆ, ಡ್ರಾಪ್ ತೊಗೊಳಕ್ಕೆ ಯಾಕೆ ಹೋದೆ ನೀನು ಅಂತ. ಯಾಕೆಂದರೆ ನಾವು ಪ್ರತಿದಿನ ನಡ್ಕೊಂಡು ಹೋಗೋದು ಸ್ಕೂಲ್ಗೆ, ಯಾಕೆ ಡ್ರಾಪ್ ತೊಗೊಳಕ್ಕೆ ಹೋದೆ? ಅವ್ರು ಕೊಡ್ತೀನಿ ಅಂತ ಅವರು ಹಂಗೆ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಹೇಳಿ ಅವ್ರಿಗೂ ಕನ್ಫ್ಯೂಸ್ ಮಾಡಿ, ನನಗೂ ಕನ್ಫ್ಯೂಸ್ ಆಗಿ, ಒಟ್ಟಿನಲ್ಲಿ ಅವ್ರ ಹತ್ರ ಹೋಗಿ ಸ್ಕೂಲ್ನಲ್ಲಿ ಹೇಳಿದ್ರು, ಇದಿಲ್ಲ, ಬುಕ್ಸ್ಗಳಿಲ್ಲ ಅವನ ಹತ್ರ ಅಂತ. ಇನ್ನು ಎಕ್ಸಾಮ್ ಆಗಲಿಕ್ಕೆ ಇದಿತ್ತು, ಸ್ವಲ್ಪ ದಿವಸ ಇತ್ತು, ಬೇಸಿಗೆ ಶುರುವಾಗಿತ್ತು, ಎಕ್ಸಾಮ್ ಆಗಿರಲಿಲ್ಲ ನಮಗೆ. ಅವ್ರು ಹೇಳಿದ್ರು, ಪರವಾಗಿಲ್ಲ, ಇನ್ನೇನು ಪರೀಕ್ಷೆ ಬಂತಲ್ಲ, ಏನು ಹೊಸದಾಗಿ ಏನು ತೊಗೊಳೋದು ಬೇಡ, ಅವ್ನು ಚೆನ್ನಾಗಿ ಓದ್ತಾನೆ, ಪರವಾಗಿಲ್ಲ. ಓದ್ತಿದ್ದೆ ನಾನು. ನನಗೆ ಎರಡೇ ಸ್ವಲ್ಪ ಕಷ್ಟವಾಗಿದ್ದು ಸಬ್ಜೆಕ್ಟ್, ಅದು ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸ್. ಇವೆರಡು ಸ್ವಲ್ಪ ಕಷ್ಟವಾಗಿತ್ತು. ಇನ್ನು ಮಿಕ್ಕಿದ್ದೆಲ್ಲನೂ ಕನ್ನಡ ಭಾಷೆಯಲ್ಲಿ ಓದುವಂಥದ್ದೆಲ್ಲನೂ ನನಗೆ ಚೆನ್ನಾಗಿ ಬರ್ತಾಯಿತ್ತು, ಚೆನ್ನಾಗಿ ಓದ್ತಾ ಇದ್ದೆ, ಬರಿತಾ ಇದ್ದೆ, ತಪ್ಪಿಲ್ಲದೆ ಇರೋ ಹಾಗೆ. ಹಾಗಾಗಿ ಏನೂ ಸಮಸ್ಯೆ ಆಗಲಿಲ್ಲ. ಅಂತೂ ಇಂತೂ ನಾನು ದೇವ್ರನ್ನ ನೋಡಬೇಕು ಅಂತ 2 ಸಲ ಹೋಗಿದ್ದೇನಾಯಿತು, ಫ್ಲಾಪ್ ಆಯಿತು. ಅದು ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಇನ್ನು ಮುಂದೆ ನಾನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡೆ. ಈಗ ಸ್ವಲ್ಪ ನಾನು ದೈಹಿಕವಾಗಿ ದೊಡ್ಡವನಾಗಿ ಸ್ವಲ್ಪ ದುಡ್ಡು ಕಾಸು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ದೇವ್ರ ಹತ್ರ ತಪಸ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ಆದರೆ ಅದೇನಾಗೋಗ್ಬಿಡ್ತು, ಇದು 5ನೇ ಕ್ಲಾಸ್ ಕತೆ. 6ನೇ ಕ್ಲಾಸು 7ನೇ ಕ್ಲಾಸುವರೆಗೂ ಸ್ವಲ್ಪ ಪ್ರಶ್ನೆಗಳು ಹುಟ್ಟಕ್ಕೆ ಶುರುವಾಗಿ ಹೋಗಿತ್ತು. 6ನೇ ಕ್ಲಾಸು 7ನೇ ಕ್ಲಾಸ್ ಅಷ್ಟೊತ್ತಿಗೆ ಪ್ರಶ್ನೆಗಳು ಹುಟ್ಟಕ್ಕೆ ಶುರುವಾಗಿ ಹೋಗಿತ್ತು. 8, 9ಕ್ಕೆ ಬರೋಷ್ಟರಲ್ಲಿ ನಾನು ಆ ಮಹಾ ಭಕ್ತನಾಗಿದ್ದವನು ನಾಸ್ತಿಕನಾಗಿ ಟರ್ನ್ ಆಗೋಗ್ಬಿಟ್ಟಿದ್ದೆ. ಪ್ರಶ್ನೆಗಳನ್ನ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಆಮೇಲೆ ನಮ್ಮನೆಯಲ್ಲಿ ಕೂಡ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರಿಸೋಕ್ಕಾಗದೆ